ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಶಿಕ್ಷಕರಿಗೆ ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ. ಮನೆಯ ಸಚಿವರಾದ ಮಧು ಬಂಗಾರಪ್ಪ ಸರ್ ಅವರು ಏನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇಲ್ಲಿ ಬಂದ್ಬಿಟ್ಟು ಶಿಕ್ಷಕರ ಸೇವೆ ಬೋಧನೆಗಷ್ಟೇ ಸೀಮಿತ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ ಈ ರೀತಿ ಹೇಳ್ತಾರೆ, ಬಟ್ ಶಿಕ್ಷಕರನ್ನೇ ಎಲೆಕ್ಷನ್ ಡ್ಯೂಟಿ ಇದ್ರೆ ಶಿಕ್ಷಕರ ನೇಮಕಾತಿ ಕೂಡ ಮಾಡ್ತಾರೆ, ಸರ್ವೆ ಮಾಡಬೇಕು ಶಿಕ್ಷಕರ ನೇಮಕಾತಿ ಕೂಡ ಮಾಡ್ತಾರೆ, ಈ ರೀತಿ ಹೇಳ್ತಾರೆ. ಅಧಿವೇಶನದಲ್ಲಿ ತಿದ್ದುಪಡಿ ಕೂಡ ಮಾಡ್ತಾರಂತೆ. ತಿದ್ದುಪಡಿ ಮಾಡಿದ್ರೆ ಇದನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ ನೋಡ್ಬೇಕಾಗುತ್ತೆ. ಶಿಕ್ಷಕರಿಗೆ ಏನಾಗುತ್ತೆ ಅಂದ್ರೆ ಬದಲಾವಣೆಗಳು ತರ್ತಾರಂತೆ. ಲೈಕ್ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಿಗೆ ಬೋಧನೆ ಹೊರತು ನಾನ್ ಟೀಚಿಂಗ್ ಹುದ್ದೆಗಳನ್ನು ನಿಯೋಜಿಸುವುದನ್ನು ಬಂದು ನಿಷೇಧ ಕೂಡ ಮಾಡ್ತಾರಂತೆ. ಇದರಿಂದ ಶಿಕ್ಷಕರಿಗೆ ಸಮಸ್ಯೆ ಕೂಡ ಆಗೋದಿಲ್ಲ. ಆಡಳಿತಾತ್ಮಕವಾಗಿ ಸಾಕಷ್ಟು ಜನ ಕಾರ್ಯಗಳಲ್ಲಿ ತೊಡಗಿಕೊಳ್ತಾರೆ. ಲೈಕ್ ಟೀಚಿಂಗ್ ಮಾಡ್ತಾರೆ, ಟೀಚಿಂಗ್ ಬಿಟ್ಟು ಬೇರೆ ಎಲ್ಲ ಮಾಡೋದಿಲ್ಲ. ಟೀಚಿಂಗ್ ಬಿಟ್ಟು ಬೇರೆ ಎಲ್ಲ ಮಾಡದೆ ಕಾನ್ಸಂಟ್ರೇಷನ್ ಆ ಕಡೆ ಹೋಗುತ್ತೆ. ಆ ನಿಟ್ಟಿನಲ್ಲಿ ಟೀಚಿಂಗ್ ಆಗೋದಿಲ್ಲ. ಇದು ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಆತಂಕ ಕೂಡ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಲೈಕ್ ತಮ್ಮ ಮೂಲ ಕರ್ತವ್ಯ ಏನಿದೆ ಅದನ್ನ ಮಾತ್ರ ಬೋಧಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಇದನ್ನ ತಿದ್ದುಪಡಿ ಮಾಡ್ತಾರೆ ಅಂತ ಸಾಧ್ಯತೆ ಇದೆ. ಇದನ್ನ ಜಾರಿಗೆ ತಂದ್ರೆ ನಮಗೆ ಸಾಕಷ್ಟು ಸಮಸ್ಯೆ ಕೂಡ ಆಗುತ್ತೆ, ಶಿಕ್ಷಣ ಗುಣಮಟ್ಟ ಏರಿಕೆ ಕೂಡ ಆಗುತ್ತೆ. ಪ್ಲಸ್ ನಮಗೆ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಕೂಡ ಇನ್ನಷ್ಟು ಪಾರದರ್ಶಕತೆ ಮತ್ತು ಪರಿಣಾಮಕಾರಿ ಮಾಡಲು ತಿದ್ದುಪಡಿ ಕೂಡ ಮಾಡಬಹುದು. ಗೊಂದಲಗಳು ಅಸಮಾಧಾನ ಕೂಡ ಇದ್ರೆ ಅದನ್ನ ಸರಿಪಡಿಸ್ಕೋಬಹುದು ಅಂತ ಹೇಳಿ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ಲಸ್ ಇಲ್ಲಿ ಏನ್ ಗುಡ್ ನ್ಯೂಸ್ ಅಂದ್ರೆ, ಇಲ್ಲಿ ಮಾನ್ಯ ಸಚಿವರಾದ ಮಧು ಬಂಗಾರಪ್ಪ ಅವರು ಏನ್ ಹೇಳಿದ್ದಾರೆ ಅಂದ್ರೆ 10,000 ಶಿಕ್ಷಕರನ್ನ ಬಂದ್ಬಿಟ್ಟು ಪ್ರಮೋಷನ್ ಕೂಡ ಮಾಡ್ತಾರಂತೆ, ಮುಖ್ಯ ಶಿಕ್ಷಕರಾಗಿ ಬಡ್ತಿ ಕೊಡ್ತಾರಂತೆ. ಇದನ್ನ ಕ್ರಮ ಕೈಗೊಂಡಿರುವ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಎಲ್ಲರೂ ಕೂಡ ಧನ್ಯವಾದ ಕೂಡ ತಿಳಿಸಿದ್ದಾರೆ. ಲೈಕ್ ಈ ರೀತಿ ಮಾಡ್ತಾ ಇದೀವಿ ಅಂತ ಹೇಳಿ ಹೇಳಿದ್ದಾರೆ. ಲೈಕ್ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬಡ್ತಿ ಪ್ರಕ್ರಿಯೆ ಕೂಡ ಮಾಡ್ತಾ ಇದ್ದಾರೆ. ಕನಿಷ್ಠ 10,000 ಶಿಕ್ಷಕರನಿಗೆ ಬಡ್ತಿ ಕೊಡ್ತಾ ಇದ್ದಾರೆ. ಇದು ಸಾಕಷ್ಟು ಸಹಾಯ ಆಗುತ್ತೆ. ಲೈಕ್ ನ್ಯಾಯಾಲಯದಲ್ಲಿ ಕೂಡ ಪ್ರಕರಣ ಕೂಡ ಐತೆ, ಅಫಿಡವಿಟ್ ಸಲ್ಲಿಸಿ ಎಲ್ಲ ಕೂಡ ಇತ್ಯರ್ಥಗೊಳಿಸಿ ಯುಗದ ಹಬ್ಬದ ದಿನ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಕೂಡ ಅಂತ ಹೇಳಿದ್ದಾರೆ. ಇನ್ನ 2-3 ದಿನಗಳಲ್ಲಿ ಬಡ್ತಿ ಸಿಗುತ್ತಂತೆ. ಲೈಕ್ ಕಡತ ಕೂಡ ಇದೆ, ಕಡತಗಳನ್ನ ಕೂಡ ಮಾಡ್ಕೊಳ್ಳಿದ್ದಾರೆ. ಕನಿಷ್ಠ 10,000 ಶಿಕ್ಷಕರಿಗೆ ಬಡ್ತಿ ಕೊಡ್ತಾರಂತೆ. ಯಾರೆಲ್ಲ ಆಕಾಂಕ್ಷೆಗಳಿಗೆ ಇದ್ದಾರೆ ಗುಡ್ ನ್ಯೂಸ್. ಇನ್ನು ನೇಮಕಾತಿ ಪ್ರಕ್ರಿಯೆ, ಶಿಕ್ಷಕರ ನೇಮಕಾತಿ ಅಪ್ಡೇಟ್ ಕೇಳ್ತಾ ಇದ್ದೀರಾ. ಲೈಕ್ ಒಳ ಮೀಸಲಾತಿ ನಿಮಗೆ ಗೊತ್ತಿರೋ ಗೊಂದಲ ಕೂಡ ಇದೆ. 27ನೇ ತಾರೀಕು ವಿಶೇಷ ಸಂಪುಟ ಸಭೆ ಇದೆ, ಅಲ್ಲಿ ತೀರ್ಮಾನ ಆಗೋ ಸಾಧ್ಯತೆ ಕಡಿಮೆ ಅಂತ ಇದ್ದಾರೆ. ಬಟ್ ಒಂದಲ್ಲ ಒಂದು ರೀತಿ ಗೊಂದಲ ಕೂಡ ಆಗಿದೆ, ಅದು ಬಗೆಹರಿಸೋವರೆಗೂ ನಮಗೆ ನೋಟಿಫಿಕೇಶನ್ ಆಗೋದಿಲ್ಲ. ಒಟ್ಟಾರೆ ನೇಮಕಾತಿ ಮಾಡಲೇಬೇಕಾಗುತ್ತೆ, ಬಟ್ ಯಾವಾಗ ಮಾಡ್ತಾರೆ ಅನ್ನೋದೇ ಗೊಂದಲಮಯ ಆಗಿದೆ. ಥ್ಯಾಂಕ್ ಯು.